ಈ ವಿಡಿಯೋಲಿ ನಾನು ನಿಮಗೆ ನೀವು ನಿಮ್ಮ ಜೀವನದಲ್ಲಿ ಮಿರಾಕಲ್ಸನ್ನು ಸುಲಭವಾಗಿ ಹೇಗೆ ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಪ್ರತಿಯೊಬ್ಬರಿಗೂ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ. ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ, ಜಾಲಿಯಾಗಿ ಎಂಜಾಯ್ ಮಾಡ್ತೀರಾ. ಸೊ ಇದರಲ್ಲಿ ಹೇಗೆ ನಾನು ನಿಮಗೆ ಮಿರಾಕಲ್ಸನ್ನು ಅಟ್ರ್ಯಾಕ್ಟ್ ಮಾಡಿಸ್ತೀನಿ ಗೊತ್ತಾ? EFT ಟ್ಯಾಪಿಂಗ್ನ ಮೂಲಕ. ತುಂಬ ಚೆನ್ನಾಗಿರುತ್ತೆ, ಒಂಥರ ಎಂಜಾಯ್ ಮಾಡ್ತೀವಿ ಇದನ್ನು. ಇದೊಂಥರ ಅಡಿಕ್ಷನ್ ಅನ್ಬೋದು. ಈ EFT ಟ್ಯಾಪಿಂಗನ್ನು ನೀವು ದಿನದಲ್ಲಿ ಎಷ್ಟು ಸಲ ಬೇಕಾದ್ರೂ ಮಾಡ್ಕೊಳ್ಳಿ, ಆಟ ಆಡ್ತಾ ಮಾಡ್ಕೊಳ್ಳಿ, ಟೈಮ್ ಇದ್ದಾಗೆಲ್ಲ ಮಾಡ್ಕೊಳ್ಳಿ. ಬಟ್ ರೆಗ್ಯುಲರಾಗಿ ಮಾಡ್ಕೋತಾ ಇರಿ. ಒಂದೇ ವಾರದೊಳಗೆ ಯಾವುದೋ ಒಂದು ಮಿರಾಕಲನ್ನು ಖಂಡಿತ ನೀವು ಆಕರ್ಷಿಸ್ತೀರಾ, ನೋಡ್ತಾ ಇರಿ. ಆವಾಗ ನೀವು ಯಾವಾಗ ಒಂದು ಮಿರಾಕಲನ್ನು ಆಕರ್ಷಿಸ್ತೀರೋ ಆವಾಗ ಬಂದು ಇಲ್ಲಿ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಯಾವ ಮಿರಾಕಲನ್ನು ನೀವು ಅಟ್ರ್ಯಾಕ್ಟ್ ಮಾಡಿದ್ರಿ ಅಂತ. ನಾನು ಖುಷಿ ಪಡ್ತೀನಿ. ಸೊ ಈಗ ನಾವು EFT ಟ್ಯಾಪಿಂಗನ್ನು ಸ್ಟಾರ್ಟ್ ಮಾಡೋಣ. EFT ಟ್ಯಾಪಿಂಗ್ ಅಂದರೆ ಏನು ಅಂದರೆ ಎಮೋಷ್ನಲ್ ಫ್ರೀಕ್ವೆನ್ಸಿ ಟ್ಯಾಪಿಂಗ್ ಅಂತ. ಅಂದರೆ ನಮ್ಮ ಭಾವನೆಗಳು ನಮ್ಮ ದೇಹದ ಕೆಲವು ಭಾಗಗಳಲ್ಲಿ ಕೂತಿರುತ್ತೆ, ಮೆರಿಡಿಯನ್ ಪಾಯಿಂಟ್ಸಲ್ಲಿ. ಆ ಪಾಯಿಂಟ್ಸ್ ಮೇಲೆ ನಾವು ಟ್ಯಾಪ್ ಮಾಡ್ತಾ ನಾವು ಏನನ್ನು ಹೇಳ್ತೀವೋ ಅದೇ ನಮ್ಮ ನರ್ವಸ್ ಸಿಸ್ಟಮ್, ನಮ್ಮ ಮಸಲ್ಸ್, ನಮ್ಮ ಬಾಡಿ ಸೆಲ್ಸ್ ಎಲ್ಲ ಹೀರ್ಕೊಳ್ಳುತ್ತೆ. ಹಾಗಾಗಿ ನಾವು ಈ ಥರ ಟ್ಯಾಪಿಂಗ್ ಮಾಡ್ಕೊಳ್ಳೋವಾಗ ಯಾವಾಗಲೂ ಬರೀ ನೆಗೆಟಿವಿಟಿನ ರಿಲೀಸ್ ಮಾಡೋದಲ್ಲ, ಕೆಲವೊಮ್ಮೆ ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೂ ಇದನ್ನು ಉಪಯೋಗಿಸ್ಬೋದು. ಹಾಗಾಗಿ ಈ ಮಿರಾಕಲ್ಸ್ ಅಟ್ರ್ಯಾಕ್ಟಿಂಗ್ EFTನ ನಾನೀಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಶುರು ಮಾಡೋಣವಾ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಥೈರ್ಯ. ನಾನು ತ್ರಿವೇಣಿ. ಬನ್ನಿ ಈಗ ನಾವು ಶುರು ಮಾಡೋಣ EFT ಟ್ಯಾಪಿಂಗ್. ನಾನು ಹೇಗೆ ಎಲ್ಲಿ ಟ್ಯಾಪ್ ಮಾಡ್ತಾ ಇರ್ತೀನೋ ನೀವು ಅಲ್ಲೇ ನೋಡಿಕೊಂಡು ಪ್ರತಿ ಒಂದು ಪದವನ್ನು ಅನುಭವಿಸಿ ಹೇಳ್ಕೊಳ್ಳಿ. ಈಗ ನನ್ನೊಳಗಿನ ಒಂದು ಭಾಗಕ್ಕೆ ಅದ್ಭುತಗಳನ್ನು ನಿರೀಕ್ಷಿಸುವುದು ಕಷ್ಟವಾಗಿರಬಹುದು. ಆದರೂ ನಾನು ನನ್ನನ್ನು ಆಳವಾಗಿ ಮತ್ತು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ ಮತ್ತು ಸ್ವೀಕರಿಸುತ್ತೇನೆ. ಈಗ ನನ್ನೊಳಗಿನ ಒಂದು ಭಾಗ ನಿರೀಕ್ಷೆಗಳು ನಿರಾಶೆ ತರುತ್ತವೆ ಎಂದು ಹೇಳಬಹುದು. ಆದರೂ ನಾನು ನನ್ನನ್ನು ಗೌರವಿಸುತ್ತೇನೆ ಮತ್ತು ಸ್ವೀಕರಿಸುತ್ತೇನೆ. ನನ್ನ ಜೀವನದಲ್ಲಿ ಇನ್ನೂ ದೊಡ್ಡ ಅದ್ಭುತಗಳಿಗಾಗಿ ನಾನು ತೆರೆದುಕೊಳ್ಳಲು ಸಿದ್ಧಳಿದ್ದೇನೆ ಅಥವಾ ಸಿದ್ಧನಿದ್ದೇನೆ. ಮತ್ತು ನಾನು ನನ್ನನ್ನು ಪ್ರೀತಿಸುತ್ತೇನೆ ಮತ್ತು ಒಪ್ಪಿಕೊಳ್ಳುತ್ತೇನೆ. ನಾನು ಅದ್ಭುತಗಳನ್ನು ನಿರೀಕ್ಷಿಸುತ್ತೇನೆ. ನಾನು ನನ್ನನ್ನು ಪ್ರೀತಿಸುತ್ತೇನೆ ಮತ್ತು ಸ್ವೀಕರಿಸುತ್ತೇನೆ. ನಾನು ಅದ್ಭುತಗಳನ್ನು ಸ್ವೀಕರಿಸಲು ನನ್ನ ಮನಸ್ಸನ್ನು ಸಿದ್ಧಗೊಳಿಸುತ್ತಿದ್ದೇನೆ. ನನ್ನ ಜೀವನದಲ್ಲಿ ಒಳ್ಳೆಯ ಸಂಗತಿಗಳಿಗೆ ಜಾಗ ಮಾಡುತ್ತಿದ್ದೇನೆ. ಅದ್ಭುತಗಳು ನನ್ನ ಕಡೆ ಬರಲು ನಾನು ಅವಕಾಶ ನೀಡುತ್ತಿದ್ದೇನೆ. ನಾನು ಅದ್ಭುತಗಳನ್ನು ನಿರೀಕ್ಷಿಸುತ್ತಿದ್ದೇನೆ. ನಾನು ನನ್ನನ್ನು ಆಳವಾಗಿ ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ನಾನು ಅದ್ಭುತಗಳಿಗೆ ತೆರೆದುಕೊಳ್ಳುತ್ತಿದ್ದೇನೆ. ನನ್ನೊಳಗಿನ ಒಂದು ಭಾಗ ಇದು ಮೂರ್ಖತನ ಎಂದು ಹೇಳಬಹುದು. ನಿರೀಕ್ಷೆಗಳು ನಿರಾಸೆಗೆ ಕಾರಣವಾಗುತ್ತವೆ ಎಂದು ಅದು ಹೇಳಬಹುದು. ಆದರೆ ಅದು ಕೇವಲ ಒಂದು ದೃಷ್ಟಿಕೋನ. ಐನ್ಸ್ಟೀನ್ ಅವರು ಹೇಳಿದಂತೆ ಎರಡು ರೀತಿಯಲ್ಲಿ ಬದುಕಬಹುದು.
ಯಾವುದು ಅದೃಷ್ಟವಲ್ಲ ಎಂದು ಬದುಕಬಹುದು, ಅಥವಾ ಎಲ್ಲವೂ ಅದ್ಭುತ ಎಂದು ಬದುಕಬಹುದು. ನಾನು ಎರಡನೆಯ ದೃಷ್ಟಿಕೋನವನ್ನು ಆರಿಸಿಕೊಳ್ಳುತ್ತೇನೆ. ನನ್ನ ಸುತ್ತಲಿನ ಅದ್ಭುತಗಳನ್ನು ಗಮನಿಸಲು ಆರಿಸಿಕೊಳ್ಳುತ್ತೇನೆ. ಇಂದು ಸೂರ್ಯ ಉದಯಿಸಿದ್ದಾನೆ. ಅದೇ ಒಂದು ಅದ್ಭುತ. ನಾನು ಇನ್ನೂ ಉಸಿರಾಡುತ್ತಿದ್ದೇನೆ. ನನ್ನ ದೇಹ ಇನ್ನೂ ನನ್ನನ್ನು ಬೆಂಬಲಿಸುತ್ತಿದೆ. ಅದು ಕೂಡ ಒಂದು ಅದ್ಭುತ. ನನ್ನ ಜೀವನದಲ್ಲಿ ಅನೇಕ ಚಿಕ್ಕ ಅದ್ಭುತಗಳಿವೆ. ನಾನು ಅವುಗಳನ್ನು ಗಮನಿಸಲು ಆರಂಭಿಸುತ್ತಿದ್ದೇನೆ ಮತ್ತು ಅವುಗಳಿಗೆ ಕೃತಜ್ಞಳಾಗಿದ್ದೇನೆ. ನಾನು ಅದ್ಭುತಗಳನ್ನು ನಿರೀಕ್ಷಿಸುತ್ತಾ ಇದ್ದಾಗ ಅವು ನಡೆಯುತ್ತಿವೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾ ಇದ್ದಾಗ ನಾನು ಇನ್ನೂ ದೊಡ್ಡ ಅದ್ಭುತಗಳಿಗೆ ಬಾಗಿಲು ತೆರೆಯುತ್ತೇನೆ. ಬಹುಶಃ ಯಾರಾದರೂ ಒಳ್ಳೆಯ ಸುದ್ದಿಯೊಂದಿಗೆ ನನ್ನನ್ನು ಸಂಪರ್ಕಿಸಬಹುದು. ಬಹುಶಃ ನಾನು ಅಸಾಧ್ಯವೆಂದುಕೊಂಡಿದ್ದನ್ನು ಸಾಧಿಸಬಹುದು. ಅದ್ಭುತ ಸಂಗತಿಗಳು ಪ್ರತಿದಿನ ಜನರ ಜೀವನದಲ್ಲಿ ನಡೆಯುತ್ತಿವೆ. ನಾನು ಕೂಡ ಅವಕಾಶಗಳನ್ನು ಸ್ವೀಕರಿಸಲು ಸಿದ್ಧಳಿದ್ದೇನೆ. ನಾನು ಅದ್ಭುತಗಳಿಗೆ ಅವಕಾಶ ನೀಡುತ್ತಿದ್ದೇನೆ. ನನ್ನನ್ನು ಕೆಟ್ಟದ್ದನ್ನೇ ನಿರೀಕ್ಷಿಸಲು ಕಲಿಸಲಾಗಿರಬಹುದು. ಕೆಟ್ಟದ್ದನ್ನು ನಿರೀಕ್ಷಿಸಿದರೆ ನಿರಾಶೆಯಾಗುವುದಿಲ್ಲ ಎಂದು. ಆದರೆ ನಾನು ನನ್ನನ್ನು ನಿರೀಕ್ಷಿಸುತ್ತೇನೋ ಅದನ್ನೇ ಹೆಚ್ಚು ಗಮನಿಸುತ್ತೇನೆ. ನಾನು ಕೆಟ್ಟದ್ದನ್ನು ಹುಡುಕಿದರೆ ಅದನ್ನೇ ಕಾಣುತ್ತೇನೆ. ನಾನು ಒಳ್ಳೆಯದನ್ನು ಹುಡುಕಿದರೆ ಅದನ್ನೂ ಕಾಣುತ್ತೇನೆ. ನಾನು ಅದ್ಭುತಗಳನ್ನು ನಿರೀಕ್ಷಿಸಲು ನನಗೆ ಅನುಮತಿ ನೀಡುತ್ತೇನೆ. ನನ್ನೊಳಗಿನ ಭಯವನ್ನು ಬಿಡುತ್ತಿದ್ದೇನೆ. ಈ ಪ್ರಕ್ರಿಯೆಯನ್ನು ಆನಂದಿಸಲು ನನಗೆ ಅನುಮತಿ ನೀಡುತ್ತಿದ್ದೇನೆ. ನಾನು ಅದ್ಭುತಗಳನ್ನು ನಿರೀಕ್ಷಿಸುತ್ತೇನೆ. ಅವು ಚಿಕ್ಕದಾಗಿರಬಹುದು ಅಥವಾ ತುಂಬ ದೊಡ್ಡದಾಗಿರಬಹುದು. ನಾನು ಅದಕ್ಕೆ ತೆರೆದುಕೊಳ್ಳುತ್ತಿದ್ದೇನೆ. ಬ್ರಹ್ಮಾಂಡಕ್ಕೆ ನನ್ನನ್ನು
ಆಶ್ಚರ್ಯಗೊಳಿಸಲು ಜಾಗ ನೀಡುತ್ತಿದ್ದೇನೆ. ನನ್ನ ದೇಹ, ಮನಸ್ಸು ಮತ್ತು ಆತ್ಮದಲ್ಲಿ ನಾನು ಸಂತೋಷದಿಂದ ಅದ್ಭುತಗಳನ್ನು ಸ್ವೀಕರಿಸುತ್ತೇನೆ. ಅದ್ಭುತಗಳು ಈಗ ನನ್ನ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಈಗ ಒಂದು ಆಳವಾದ ಉಸಿರನ್ನು ತಗೊಳ್ಳಿ, ಹಾಗೆ ನಿಧಾನಕ್ಕೆ ಹೊರಗೆ ಬಿಡಿ. ಇದನ್ನು ದಿನಪೂರ್ತಿ ಒಂದು ಆಟ ಆಡೋ ಥರ ಮಾಡ್ಕೊಳ್ಳಿ. ಇದು ಕೂಡ ಒಂದು ಅದ್ಭುತ. ನಾನು ಅದ್ಭುತಗಳನ್ನು ನಿರೀಕ್ಷಿಸುತ್ತೇನೆ. ಅದ್ಭುತಗಳು ನನ್ನ ಜೀವನದಲ್ಲಿ ನಿರಂತರವಾಗಿ ಹರಿದು ಬರುತ್ತಿವೆ ಅಂತ ಅಫರ್ಮೇಷನ್ನ ಹೇಳ್ಕೊಳ್ತಾ ಇರಿ ಯಾವಾಗಲೂ. ಶುಭವಾಗಲಿ ಸ್ನೇಹಿತರೆ. ನಿಮ್ಮ ಲೈಫಲ್ಲಿ ನೀವು ಎಷ್ಟೆಷ್ಟೋ ಮಿರಾಕಲ್ಸನ್ನು ಆಕರ್ಷಿಸಬೇಕು ಅಂತ ತುಂಬ ಹೃದಯದಿಂದ ನಾನು ಯೂನಿವರ್ಸಲ್ಲಿ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.